ಸುಮಾರು ಜನಕ್ಕೆ ಯಂತ್ರ ತಂತ್ರ ವಿದ್ಯೆ ಅಂತ ಏನು ಅಂತ ಗೊತ್ತಿರಲ್ಲ. ಸುಮಾರು ಜನ ಏನು ಅಂತ ಗೊತ್ತಿಲ್ಲದೇ ನೂರಾರು ಕೆಲಸಗಳನ್ನ ಮಾಡಿರ್ತಾರೆ. ಸುಮಾರು ಜನಕ್ಕೆ ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗಿರುತ್ತೆ. ಸುಮಾರು ಜನ ತನ್ನ ಏಳ್ಗೆ ನೋಡ್ದಿರ ಸುಮಾರು ನೋವುಗಳನ್ನ ಪಡ್ತಾ ಇರ್ತಾರೆ. ಎಷ್ಟೇ ಕೆಲಸಗಳನ್ನ ಮಾಡಿದ್ರೂ ಯಾವುದೋ ಒಂದು ಬಾಧೆಗಳು ಅವ್ರನ್ನ ಕಾಡ್ತಾನೆ ಇರುತ್ತೆ. ಎಷ್ಟೇ ಏನೇ ಮಾಡಿದ್ರೂ ಉದ್ಧಾರ ಆಗಲ್ಲ, ಹಾಗೂ ಎಷ್ಟೇ ಏನೇ ಮಾಡಿದ್ರೂ ಅವರು ಅಂದ್ಕೊಂಡಿರುವಂಥ ಮೆಟ್ಟಿಲುಗಳನ್ನು ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಇದಕ್ಕೆಲ್ಲ ಯಂತ್ರ ತಂತ್ರ ವಿದ್ಯೆ ಕಾರಣನ? ಎಕ್ಸಾಕ್ಟ್ಲಿ ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಏನಿದು ಯಂತ್ರ ತಂತ್ರ ವಿದ್ಯೆ? ಈ ಯಂತ್ರ ಮಂತ್ರ ತಂತ್ರ ಈ ಮೂರು ವಿದ್ಯೆಗಳು ಬಂದಿದ್ದು ಅಥರ್ವಣ ವೇದದಲ್ಲ. ಅಥರ್ವಣ ವೇದದಲ್ಲಿ 20 ಕಾಂಡಗಳಿದ್ದಾವೆ, ಅದರಲ್ಲಿ 260 ಸೂಕ್ತಿಗಳಿದ್ದಾವೆ. ಇದನ್ನು ಬ್ರಹ್ಮವೇದ ಅಂತಲೂ ಕರೀತಾರೆ. ಈ ಒಂದು ವೇದದಲ್ಲಿ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ಯಂತ್ರ ಮಂತ್ರ ತಂತ್ರ ಹಾಗೂ ವಿವಾಹ, ಶವ ಸಂಸ್ಕಾರ ಆಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು, ಯಕ್ಷಿಣಿ ಆಗಿರ್ಬೋದು, ಸ್ತಂಭನ ಆಗಿರ್ಬೋದು, ಮಾಟ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ವಶೀಕರಣ ಆಗಿರ್ಬೋದು, ಉಚ್ಚಾಟನೆ ಆಗಿರ್ಬೋದು, ಮಾರಣ ಆಗಿರ್ಬೋದು, ಪ್ರತಿಯೊಂದುವೇ 9,000 ಮಂತ್ರಗಳು ಈ ಒಂದು ಅಥರ್ವಣ ವೇದದಲ್ಲಿದ್ದಾವೆ. ಇದರಲ್ಲಿ ಗುರುಗಳ ಒಂದು ಸೂಕ್ತದ ಮೇಲೆಗೆ ಕೆಲವೊಂದನ್ನು ನಾವು ಅದನ್ನು ಆರಾಧನೆ ಮಾಡ್ತಾ ಮಂತ್ರೋಚ್ಚಾರಣೆ ಮಾಡ್ತಾ ಅದನ್ನು ವಶ ಮಾಡ್ಕೊಂಡಿರ್ತೀವಿ. ಸೊ ಯಂತ್ರತಂತ್ರ ಮಂತ್ರ ವಿದ್ಯೆ ಅಥರ್ವಣ ವೇದದಿಂದ ಬಂದಿರುವಂಥದ್ದು ಖಂಡಿತವಾಗ್ಲೂ ನಿಮ್ಮ ಪ್ರಕಾರ ಹೇಳ್ತಾ ಇರುವಂಥದ್ದು. ಯಾವ ಯಂತ್ರದಿಂದ ಮನುಷ್ಯನ ಜೀವನ ಉದ್ಧಾರ ಆಗುತ್ತೆ, ಯಾವ ತಂತ್ರದಿಂದ ಮನುಷ್ಯನ ಜೀವನ ಹಾಳಾಗುತ್ತೆ? ತಂತ್ರವಿದ್ಯೆ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಅದನ್ನು ನಮ್ಮ ಗುರುಗಳಿಗೆ ವಿರೋಧ ಮಾಡಿದವನು. ನಾನು ಅದನ್ನು ಕಲಿಯುವಾಗ ಮದುವೆಗೆ ಮುಂಚೆ ನನ್ನ ಸ್ಮಶಾನದಲ್ಲಿ ಕರ್ಕೊಂಡೋಗಿ ಆ ತಂತ್ರವಿದ್ಯೆಯನ್ನು ಹೇಳಿದಾಗ, ಅಂಜನ ವಿದ್ಯೆ ಮಾಡುವಾಗ, ತಾಂತ್ರಿಕ ಯಕ್ಷಿಣಿಯನ್ನು ವಶ ಮಾಡ್ಕೊಳ್ಳೋಕ್ಕೆ ಹೋದಾಗ ಭಯಪಟ್ಟಿದ್ದು ಉಂಟು, ಆತ್ಮವಿಶ್ವಾಸದಿಂದ ಮಾಡಿದ್ದು ಉಂಟು. ಈಗ ನಾವು ಒಂದು ತಂತ್ರವಿದ್ಯೆಯನ್ನು ಯಕ್ಷಿಣಿ ವಿದ್ಯೆಯನ್ನು ಕಲಿಯುವಾಗ ಯಕ್ಷಿಣಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಪ್ರತ್ಯಕ್ಷ ಆಗ್ತಾಳೆ. ನಾವೊಂದು ಮಂಡಲ ಹಾಕಿರ್ತೀವಿ, ಮಂಡಲ ಹಾಕಿ ನಿಂಬೆಹಣ್ಣೆಲ್ಲ ಇಟ್ಟು ಧೂಪ ದೀಪಗಳನ್ನು ನೈವೇದ್ಯ ಕೊಟ್ಟು ಆ ತಾಯಿಗೆ ಏನು ಇಷ್ಟನೋ, ನಾವು ಕಾಳಿದೇವಿಯನ್ನು ಆರಾಧನೆ ಮಾಡುವಂತಹ ವ್ಯಕ್ತಿಗಳಾಗಿರೋದ್ರಿಂದ ತಾಂತ್ರಿಕ ವಿದ್ಯೆಯಲ್ಲಿ ಆ ದೇವಿಗೆ ಕೆಲವೊಂದು ಸರಿ ರಕ್ತಾಭಿಷೇಕನೂ ಮಾಡ್ಬೋದು. ಖಂಡಿತವಾಗ್ಲೂ ಕೆಲವೊಂದೆಲ್ಲ ಹೇಳಬಾರ್ದು, ಅದನ್ನೆಲ್ಲ ಈ ವಿಚಾರ ಮಾತಾಡುವಂಥ ವಿಚಾರಗಳೆಲ್ಲ. ಕೆಲವೊಂದು ನೈವೇದ್ಯಗಳನ್ನು ಇಟ್ಟಾಗ ಅದನ್ನು ಅಡೆತಡೆ ಮಾಡೋದಕ್ಕೆ ಪ್ರೇತಾತ್ಮಗಳು ಸಾಕಷ್ಟು ಅದನ್ನು ಅಡೆತಡೆ ಮಾಡುತ್ತೆ. ಅದಾದಮೇಲೆ ದೇವಿ ನಮಗೆ ಒಲಿಯುವಂಥ ಸಮಯದಲ್ಲಿ ನನ್ನ ಗುರುಗಳು ಹೇಳೋದು, ಯಾವುದೋ ಒಂದು ರೂಪದಲ್ಲಿ ಬರ್ತಾಳೆ, ನೈವೇದ್ಯವನ್ನು ಸೇವನೆ ಮಾಡ್ತಾಳೆ. ಆ ಸೇವನೆ ಮಾಡ್ತಿದ್ದಂಗೆ ಆ ಒಂದು ವಿದ್ಯೆ ನಿನಗೆ ಅಂಟುತ್ತೆ. ಈಗ ಯಾರೋ ಒಬ್ಬರು ಬರ್ತಾರೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ಕೇಳಿದಾಗ, ಆ ಕೆಡುಕು ಬಗ್ಗೆ ಹೇಳಿದಾಗ, ಒಳ್ಳೇದಿದ್ರೂ ಕೆಟ್ಟದಿದ್ರೂ ಮಾಡಲೇಬೇಕು. ತಂತ್ರವಿದ್ಯೆ ಅನ್ನೋದು 90 ಭಾಗ ಇನ್ನೊಬ್ಬರನ್ನು ಹಾಳು ಮಾಡೋದಕ್ಕೆ ಇರುವಂಥ ವಿದ್ಯೆ ಅದು ತಂತ್ರವಿದ್ಯೆ. ಈಗ ಉದಾಹರಣೆಗೆ ಮಾರಣ ಇರ್ಬೋದು. ಮಾರಣ ಅಂದರೆ ಇನ್ನೊಬ್ಬರನ್ನ ಸಾಯಿಸುವಂಥ ವಿಚಾರ, ಅದು ಕಾನೂನಾತ್ಮಕವಾಗಿ ತಪ್ಪು. ಆಗ ಸುಮಾರು ನನ್ನ ಗುರುಗಳು ಆಗ ಮಾಡಿರ್ಬೋದೇನೋ, ಬಟ್ ಮಾರಣ ವಿದ್ಯೆ ಈಗ ಆ ವಿದ್ಯೆಗಳು ಖಂಡಿತವಾಗ್ಲೂ ಮಾಡುವಂಥ ವಿಚಾರಗಳು ಯಾರೂ ಇಲ್ಲ. ನಾನು ಅದನ್ನು ಹೇಳೋಕ್ಕೂ ಇಷ್ಟಪಡೋದಿಲ್ಲ ರಂಜಿತ್ ಸರ್. ಅದರಲ್ಲಿ ಕೆಲವೊಂದು ವಿಚಾರಗಳು, ಮಂತ್ರದ ಬಗ್ಗೆ ಮಾತಾಡ್ತೀನಿ, ಯಂತ್ರದ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ, ತಂತ್ರ ಬಗ್ಗೆ ಆದಷ್ಟು ಕಡಿಮೆ ಮಾತಾಡೋಣ. ಸೊ ನಿಮ್ಮ ಪ್ರಕಾರ ತಂತ್ರ ಅನ್ನೋದು ಇರೋದೇ ಮನುಷ್ಯನ ಜೀವನ ಹಾಳು ಮಾಡೋದು? ಖಂಡಿತವಾಗ್ಲು ಅದನ್ನು ಮಾಡ್ತಾರೆ. ಅದನ್ನು ಮಾಡಿದಾಗ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದಾಗ ನನ್ನ ಗುರುಗಳು ಬಲಗೈಯನ್ನು ಕಳ್ಕೊಂಡಿದ್ದು ಉಂಟು ಇದರಿಂದ. ಒಂದು ತಂತ್ರವಿದ್ಯೆನ ಪ್ರಯೋಗ ಮಾಡೋರಿಗೇನೆ ಎಫೆಕ್ಟ್ ಖಂಡಿತವಾಗ್ಲೂ ಆಗುತ್ತೆ. ಆ ತಂತ್ರವಿದ್ಯೆನ ಪಡ್ಕೊಳ್ಳೋವಾಗ ಒಂಚೂರು ಮಂತ್ರೋಚ್ಚಾರಣೆಯಲ್ಲಿ ಏನಾದರೂ ತಪ್ಪಾದ್ರೂ ನಮಗೆ ಅದು ಎಫೆಕ್ಟ್ ಕೊಡುತ್ತೆ. ಬಟ್ ಪ್ರಾಣಾಪಾಯ ಏನೂ ಆಗೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ರಕ್ತ ಕಕ್ಕೊಂಡು ಸತ್ತೋಗ್ಬಿಡ್ತಾರೆ, ಅದೆಲ್ಲ ಸುಳ್ಳು ವಿಚಾರ. ನನ್ನ ಗುರುಗಳು ನನಗೆ ಹೇಳಿರೋ ಪ್ರಕಾರ ಕೆಲವೊಂದು ಅಂಗಾಂಗಗಳ ವೈಫಲ್ಯತೆ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ತಂತ್ರವಿದ್ಯೆ ಮಾಡುವಾಗ ನೀವು ಯಾವ ದೇವ್ರನ್ನ ಪ್ರೇ ಮಾಡ್ತೀರಾ? ಒಂದೊಂದು ಯಕ್ಷಿಣಿನ ಪ್ರೇಯರ್ ಮಾಡುವಾಗ ಆ ಯಕ್ಷಿಣಿಗೆ ತಕ್ಕಂಥ ಯಕ್ಷಿಣಿಯ ಹೆಸರು, ಯಕ್ಷಿಣಿ ದೇವತೆಗಳಲ್ಲಿ ಅದೆಲ್ಲ ಮಾಡಬಾರ್ದು, ಅದೆಲ್ಲ ಹೇಳಬಾರ್ದು. ಯಕ್ಷಿಣಿ ಬಗ್ಗೆ ಮಾತಾಡಬಾರ್ದು ಇಷ್ಟೊತ್ತಲ್ಲಿ. ಕಾಳಿದೇವ ಆರಾಧನೆ ಮಾಡ್ತೀವಿ, ಆ ಯಕ್ಷಿಣಿಗಳ ಯಕ್ಷಿಣಿ ಹೆಸರುಗಳನ್ನೇ ಉಚ್ಚಾರಣೆ ಮಾಡಬಾರ್ದು ಈ ಸಮಯದಲ್ಲಿ. ಹೌದಾ? ಖಂಡಿತವಾಗ್ಲು. ಮನುಷ್ಯನ ಹಾಳು ಮಾಡೋ ವಿದ್ಯೆ
ಪರಮಾತ್ಮನಿಗೆ ನೈವೇದ್ಯ ಆಗುತ್ತಾ ತಂತ್ರವಿದ್ಯೆಯಲ್ಲಿ? ಪರಮಾತ್ಮನಿಗೆ ಹೇಗೆ ಅದು ನೈವೇದ್ಯ ಆಗುತ್ತೆ ಗೊತ್ತಿಲ್ಲ ನನಗೆ. ಅಲ್ಲ, ಯಕ್ಷಿಣಿ ದೇವತೆಗಳು ಸಹ. ಯಕ್ಷಿಣಿಗಳು ಅನ್ನೋದು ದೇವತೆಗಳೇನೆ. ಅದು ಯಕ್ಷಿಣಿಯನ್ನು ನಾವು ವಶ ಮಾಡಿಕೊಂಡಾಗ, ಉದಾಹರಣೆಗೆ ಒಬ್ಬ ಕನ್ಸಲ್ಟೆಂಟ್ ಬಂದಿದ್ದಾನೆ ಅಂದರೆ ಅವನ ಬಗ್ಗೆ ರಾತ್ರಿ ಬಂದು ನಮಗೆ ಆ ಮಂತ್ರೋಚ್ಚಾರಣೆ ಮಾಡಿದಾಗ ನಾಳೆ ಯಾರಾದರೂ ಬರೋ ಆಗಿದ್ದರೆ ಅವರ ಬಗ್ಗೆ, ಅವರ ಇತಿಹಾಸದ ಬಗ್ಗೆ, ಅವರ ಕೆಡುಕುಗಳ ಬಗ್ಗೆ ಹೇಳಿ ಹೋಗುತ್ತೆ. ಉದಾಹರಣೆಗೆ ರಾವಣಾಸುರ ಒಂದು ಯಕ್ಷಿಣಿನ ವಶ ಮಾಡ್ಕೊಂಡಿದ್ರು. ಆ ಯಕ್ಷಿಣಿ ಬಂದು ಸೀತಾದೇವಿಯನ್ನು ನೀನು ಅಪಹರಿಸೋದು ನಿನಗೆ ಮೃತ್ಯು ಆಗುತ್ತೆ ಅಂತ ಹೇಳಿದ್ರೂ ಅದಕ್ಕೆ ವಿರುದ್ಧವಾಗಿ ರಾವಣಾಸುರ ಮಾಡ್ದ. ಅದು ಬಂದು ನಮಗೆ ಆಪೋಸ್ ಹೇಳುತ್ತೆ ಅದು ಯಕ್ಷಿಣಿ ವಿದ್ಯೆಗಳಲ್ಲಿ. ಅಂದರೆ ನಿಮ್ಮ ಪ್ರಕಾರ ಯಕ್ಷಿಣಿ ದೇವತೆಗಳು ಯಾರಿಗೆ ಒಬ್ಬರು ಕೆಡಕನ್ನು ಮಾಡೋದಂದ್ರು ಅದರಿಂದ ನಿಮಗೆ ಕೆಡಕಾಗುತ್ತೆ ಅಂತಂದರೆ ನಿಮಗೆ ಸೂಚನೆಗಳನ್ನ ಕೊಡ್ತಾರೆ? ಖಂಡಿತವಾಗ್ಲೂ ಸೂಚನೆ. ಅಂದು ಅವ್ರಿಗೂ ಸೂಚನೆ ಆಗುತ್ತೆ, ನಮಗೆ ಸೂಚನೆ ಆಗುತ್ತೆ. ಮೊದಲು ಅವ್ರು ಬಂದಿರೋರು ಒಳ್ಳೆಯವರ ಕೆಟ್ಟವರ, ಅವರು ಕೆಟ್ಟ ರೀತಿಯಲ್ಲಿ ಬಂದಿದ್ದಾರ, ನಿನ್ನಲ್ಲಿ ಏನು ಅದನ್ನು ಪಡ್ಕೊಳಕ್ಕೆ ಬಂದಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಹೇಳುತ್ತೆ. ಯಾವ ವಸ್ತು ಸಿಗಬೇಕು ಈ ತಂತ್ರವಿದ್ಯೆ ಫಲಗೊಳ್ಳಬೇಕು ಅಂತಂದರೆ, ಎಕ್ಸಾಂಪಲ್ ನೀವು ಯಾವುದೋ ಒಬ್ಬರ ಮೇಲೆ ಒಂದು ತಂತ್ರವಿದ್ಯೆನ ಮಾಡ್ತೀರಾ ಅಂದ್ಕೊಳ್ಳೋಣ. ಅದನ್ನು ಪರಿಣಾಮ ಮಾಡಬೇಕು ಅಂತಂದರೆ ಯಾವ ಒಂದು ವಸ್ತು, ಆ ಮನುಷ್ಯನ ಯಾವ ಒಂದು ವಸ್ತು, ಬಟ್ಟೆ, ಕೂದಲು ಅಥವಾ ಫೋಟೋ ಏನು ಸಿಕ್ಕಬೇಕು? ಫೋಟೋದಲ್ಲಿ ಮಾಡೋದು ತುಂಬ ಕಡಿಮೆ. ಅವನ ಮೈ ಮೇಲಿರುವಂತಹ ಕೂದಲು, ಅವನ ಪಾದದ ಧೂಳು, ಅವನ ಪಾದ ಮೆಟ್ಟಿರುವಂತಹ ಧೂಳಿಂದ ಸಾಕು. ಆ ಧೂಳು ಇದ್ದರೆ ಸಾಕು, ಅವ್ರ ಮೇಲೆ ಮಾಟ ಪ್ರಯೋಗ ಮಾಡ್ತಾರೆ. ಅದು 100% ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಸೊ ಈಗಿನ ಕಾಲದಲ್ಲೂ, ಈ ಆಧುನಿಕ ಯುಗದಲ್ಲಿ 2025ರಲ್ಲಿ ನಾವಿದ್ದೀವಿ, ಈ ತಂತ್ರವಿದ್ಯೆನ ಸುಳ್ಳು ಅನ್ನೋರಿಗೆ ಇದು ಇದೆ ಆಗುತ್ತೆ ಅನ್ನೋದಕ್ಕೆ ಯಾವ ಉದಾಹರಣೆ ಕೊಡ್ತೀರಾ? ಈಗ ಉದಾಹರಣೆ ಕೊಡೋದಕ್ಕೆ ಸಾಕಷ್ಟು ಸಮಯ ಇದೆ. ಅಂದರೆ ಅದಕ್ಕೆ ಪ್ರಯೋಗ ಮಾಡುವಂತಹ ಒಂದು ವಿಧಾನ ಇದೆ, ಸ್ಥಳ ಇದೆ. ಯಾವುದೋ ಒಂದು ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಹೀಗೆ ಒಬ್ಬರನ್ನ ಇಂಟರ್ವ್ಯೂ ಮಾಡ್ತಾಯಿದ್ರು. ಕೈ ಬಿದ್ದೋಗೋ ಥರ ಮಾಡಿಬಿಡ್ತಾರೆ, ತಲೆ ಅಳ್ಳಾಡೋ ಥರ ಮಾಡ್ತಾರೆ. ನಾನು ಹೇಳೋದೇನಪ್ಪ ಅಂದರೆ ಅದಕ್ಕೆ ನಿರ್ದಿಷ್ಟವಾದಂಥ ಸಮಯ, ಗಳಿಗೆ, ಗ್ರಹಗಳು, ನಕ್ಷತ್ರಗಳು, ಆ ಹೋರಾ ಟೈಮ್ ಪ್ರತಿಯೊಂದೂ ನಮಗೆ ಸಪೋರ್ಟಿವ್ ಆಗಿರಬೇಕು. ಆ ಪ್ರಯೋಗ ಮಾಡಬೇಕು ಅಂದಾಗ ಅದೆಲ್ಲ ನೋಡಿಕೊಂಡೇ ಮಾಡೋದು. ಯಾವುದೋ ಸಮಯದಲ್ಲಿ ನಾನು ಮಾಡಿಬಿಡ್ತೀನಿ, ಈಗ ತಕ್ಷಣಕ್ಕೆ ಏನೋ ಮಾಡಿಬಿಡ್ತೀನಿ, ಅದೆಲ್ಲ ಆಗದೇ ಇರುವಂಥ ವಿಚಾರಗಳಿದೆ. ಖಂಡಿತವಾಗ್ಲು. ಯಾಕೆ ಅನ್ನಿಸ್ತು ನಿಮಗೆ ಈ ತಂತ್ರವಿದ್ಯೆ ಕಲಿಬೇಕು? ಏನು ಆಸಕ್ತಿ ಕೊಡ್ತು ನಿಮಗೆ ಕಲಿಯೋದಕ್ಕೆ? ಅಂದರೆ ಭಯ ಹೋಗಲಾಡಿಸ್ಲಿಕ್ಕೆ. ಯಾರ ಭಯ? ಪ್ರಕೃತಿಯಲ್ಲಿರುವಂಥ ಭಯ. ಒಂದು ಪ್ರೇತಾತ್ಮ, ಚಿಕ್ಕ ವಯಸ್ಸಿಂದ ನಮಗೆ ಪ್ರೇತಗಳನ್ನು ಕಂಡ್ರೆ ಭಯ ಪಡಿಸೋದೇ ಜಾಸ್ತಿ. ಅದರಿಂದ ಆಚೆ ಬರಬೇಕು ಅಂದಾಗ, ಅದೇ ನನ್ನ ಗುರುಗಳನ್ನ ನಾವು ಕೇಳೋದಕ್ಕೆ ಅಂತ ಹೋದಾಗ ನನ್ನ ಕೈಯಲ್ಲಿ ಶಂಕುನ ನೋಡಿ ನನ್ನ ಗುರುಗಳು, ನೀನು ಒಬ್ಬ ಯೋಗಿ ಆಗ್ತೀಯ, ನಿನಗೆ ಕಲಿಯುವಂಥ ಆಸಕ್ತಿ ಇದ್ದರೆ ಕಲಿಬೋದು ಅಂತ ಹೇಳಿದಾಗ ಸ್ವಲ್ಪ ಭಯಪಟ್ಟೆ. ಅದನ್ನು ತಾಂತ್ರಿಕ ವಿದ್ಯೆಗಳಂದರೆ ತುಂಬ ಕಡಿಮೆ ಕಲ್ತ್ಕೊಂಡೆ ನಾನು, ಭಯದಿಂದ. ತುಂಬ ಅಂದರೆ ತುಂಬ ಕಡಿಮೆ. ಅದರಲ್ಲಿ ವಾಕ್ಸಿದ್ಧಿಯನ್ನು ಪಡ್ಕೊಂಡೆ ನಾನು. ವಾಕ್ಸಿದ್ಧಿಯನ್ನು, ಕೆಲವು ಒಂದು ಮಂತ್ರವನ್ನು 1,00,000 ಸರಿ ಜಪ ಮಾಡಿದಾಗ ಮಾತ್ರ ಆ ವಾಕ್ಸಿದ್ಧಿಯನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆ ವಾಕ್ಸಿದ್ಧಿಯನ್ನು ಏನಕ್ಕೆ ಪಡ್ಕೊಂಡೆ ಅಂದರೆ, ನಮ್ಮಿಂದ ಒಂದು ಒಳ್ಳೆ ವಿಚಾರಗಳು ಆಚೆ ಬಂದಾಗ ಅದು ನಡಿಬೇಕು. ಸರಸ್ವತಿ ನಮ್ಮ ನಾಲ್ಗೆ ಮೇಲೆ ಅದನ್ನು ನುಡಿಸ್ಬೇಕು, ಕಾಮಾಕ್ಷಿ ದೇವಿ ನುಡಿಸ್ಬೇಕು. ಅದರಿಂದ ವಾಕ್ಸಿದ್ಧಿಯನ್ನು ಮಾಡಿಕೊಂಡೆ. ಕೆಲವೊಂದು ತಾಂತ್ರಿಕ ವಿದ್ಯೆ ಬಗ್ಗೆ ಬೇಡ ರಂಜಿತ್ ಸರ್, ಅದು ಖಂಡಿತವಾಗ್ಲೂ ಅದು ಯಾಕೆ ಬೇಡ ಅಂತಂದರೆ, ಜನಗಳಿಗೆ ಕೆಟ್ಟದ್ದು ಮಾಡೋದು ಯಾಕೆ? ಈಗ ಒಬ್ಬ ಬಂದು ನನಗೆ ಕೆಟ್ಟದ್ದು ಮಾಡ್ತಿದ್ದಾರೆ ಅಂತ ಅವನು ಹೇಳ್ತಾನೆ, ಓಕೆನಾ? ಅವನು ಕೆಟ್ಟದ್ದು ಮಾಡೋ ಹಾಗಿದ್ರೆ ಅವನು ಕೆಟ್ಟದ್ದೇ ಮಾಡಬೇಕಾ, ಒಳ್ಳೇದು ಮಾಡಬಾರ್ದ? ಈಗ ಅವನಿಗೇನೋ ಒಂದು ಕೆಟ್ಟದಾಗಿದೆ, ಅದನ್ನು ಸರಿ ಮಾಡ್ಕೊಳ್ಳೋ ಅಂಥ ಯಂತ್ರಗಳಿದ್ದಾವೆ, ಯಂತ್ರಗಳು ಮಾಡ್ಕೊಡ್ತೀನಿ. ಅದಕ್ಕೂ ಕೆಲವೊಂದು ಮೂಲಿಕೆಗಳು, ಗಿಡಮೂಲಿಕೆಗಳು ಹಾಕ್ತೀವಿ, ಧೂಪ ದೀಪಗಳನ್ನು ಹಾಕ್ತೀವಿ, ಆಮೇಲೆ ಚಕ್ರಗಳನ್ನು ಹಾಕ್ತೀವಿ, ನಂಬರ್ಸ್ ನ್ಯೂಮರಾಲಜಿ ಮಾಡ್ತೀವಿ, ನಂಬರ್ಸ್ ಪ್ರಕಾರ ಅವರ ಗ್ರಹಗತಿಗಳ ಒಂದು ಚಕ್ರಗಳನ್ನು ಬರಿತೀವಿ, ಮಾಡಿಕೊಡ್ತೀವಿ. ಅದರಲ್ಲೂ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ. ಎಷ್ಟು ತಂತ್ರದಲ್ಲಿ ಕೆಟ್ಟದಾಗುತ್ತೋ ಯಂತ್ರದಲ್ಲಿ ಅಷ್ಟೇ ಒಳ್ಳೆಯದಾಗುತ್ತೆ.